ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರ ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರೀನಿವಾಸ ಜೋಕಟ್ಟೆ ಇವರು ಬರೆದಂತಹ ಬಂಗ್ಲೆ ಮನೆಯ ಪ್ರಭು ಅನ್ನುವಂತಹ ಈ ಕಥೆಯ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ. ವಿದ್ಯಾರ್ಥಿಗಳೇ, ಈ ಬಂಗ್ಲೆ ಮನೆಯ ಪ್ರಭು ಅನ್ನುವಂತಹ ಈ ಕಥೆಯ ಈ ಪಾಠದಿಂದ 3 ಪ್ರಶ್ನೆಗಳು ಬರ್ತವೆ. ಈ 3 ಪ್ರಶ್ನೆಗಳನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಿ. ಮೊದಲ ಪ್ರಶ್ನೆ, ಬಂಗ್ಲೆ ಮನೆಯ ಪ್ರಭು ಕಥೆಯ ಆಶಯವೇನು, ವಿವರಿಸಿರಿ. ಇದು 6 ಅಂಕಗಳಿಗೆ ಬರುವಂಥದ್ದು. ಇನ್ನು ಎರಡನೇ ಪ್ರಶ್ನೆ, ಸಂಬಂಧಗಳಿಗಿಂತಲೂ ಹಣವೇ ಮುಖ್ಯ ಎಂದ ಪ್ರಭುಗಳಿಗೆ ಸಾವು ಪರಿಣಾಮ ಬೀರಿದ ಬಗೆ ಹೇಗೆ, ಚಿತ್ರಿಸಿರಿ. ಮೂರನೇ ಪ್ರಶ್ನೆ, ನಿರೂಪಕ ಮುದುಕನಿಗೆ ಪ್ರಾಣಭಯ ಉಂಟು ಮಾಡಿ ಮಗನನ್ನು ಮನೆಗೆ ಕರೆಸಿದ ಘಟನೆಯನ್ನು ಸೋದಾಹರಣವಾಗಿ ವಿವರಿಸಿರಿ. ಇದೆರಡು ಪ್ರಶ್ನೆಗಳು 8 ಅಂಕದ ಪ್ರಶ್ನೆಗಳು. ಕಥೆಯನ್ನು ಸರಿಯಾಗಿ ಆಲಿಸಿಕೊಳ್ಳಿ. ಶ್ರೀನಿವಾಸ ಜೋಕಟ್ಟೆ ಇವರು ಬರೆದಂತಹ ಈ ಬಂಗ್ಲೆ ಮನೆಯ ಪ್ರಭು, ಇಲ್ಲಿಯ ಕಥಾನಾಯಕ ವಿಶ್ವನಾಥರಾಯರು. ಈ ವಿಶ್ವನಾಥರಾಯರಿದ್ದಾರಲ್ಲ, ಅವರು 5 ಎಕರೆ ಜಮೀನಿನ ಮಧ್ಯೆ ಇರುವಂತಹ ಒಂದು ಬೃಹತ್ ಬಂಗ್ಲೆಯಲ್ಲಿ ಏಕಾಂಗಿಯಾಗಿ ವಾಸ ಮಾಡ್ತಾಯಿದ್ರು. ಅವರು ಯಾವುದೇ ಇರ್ಬೋದು, ಯಾವುದೇ ಎಂದೂ ಕೂಡ ಸಾವಿನ ಸುದ್ದಿಗಳಿಗೆ ಹೆದರದೇ ಇದ್ದಂತಹ ವಿಶ್ವನಾಥರಾಯರು ತನ್ನ ಮನೆಯಲ್ಲಿರುವಂತಹ ಸಾವಿಗೂ ಕೂಡ ಕಿರಿಕಿರಿಗೊಳ್ಳದೆ ಇದ್ದಂತಹ ರಾಯರು ಆ ದಿನ ಯಾಕೋ ಮಂಕಾಗಿದ್ರಂತೆ. ಇವರಿಗೇನೋ ಸಾವು ಅನ್ನುವಂತಹ ಒಂದು ಶಬ್ದ ಭಯಗೊಳಿಸುವುದಿಲ್ವೇ, ಅವರಿಗೆ ಭಯವೇ ಇಲ್ವೇ, ಸಾವಿನ ಭಯವೇ ಇಲ್ವೇ ಅನ್ನುವಂತಹ ವಿಷಯ ಇಡೀ ಊರಿನವರ ಬಾಯಲ್ಲಿ ಇದ್ದರೂ ಕೂಡ ಇವರು ಮಾತ್ರ ಏನು ಈ ಸಾವಿನ ಬಗ್ಗೆ ಏನೂ ಕೂಡ ಅವರ ಮನಸ್ಸಿನಲ್ಲಿ ಯಾವುದೇ ಒಂದು ಪ್ರತಿಕ್ರಿಯೆ ಇರಲಿಲ್ಲ. ಅವರ ಆ ಸಾವಿಗೆ ಹೆದರಲಿಲ್ಲ. ಇದಕ್ಕೊಂದು ಕಥೆಯನ್ನು ಹೇಳ್ತಾರೆ, ಲೇಖಕರು ಹೇಳ್ತಾರೆ. ಶ್ರೀನಿವಾಸ್ ಜೋಕಟ್ಟೆ ಅವರು ಹೇಳ್ತಾರೆ, ವಿಶ್ವನಾಥ ರಾಯರ ಹೆಂಡತಿ ಭಾಗೀರಥಿ ಅಮ್ಮ. ಈ ಭಾಗೀರಥಿ ಅಮ್ಮನವರು ಏನು ಮಾಡ್ತಾರೆ ಅಂದರೆ, ಅವರು 5-6 ವರ್ಷಗಳಿಂದ ತನ್ನ ಮಗಳ ಮನೆಯಲ್ಲೇ ಇದ್ದರು. ಸುರತ್ಕಲ್ನಲ್ಲಿರುವಂತಹ ಮಗಳ ಮನೆಯಲ್ಲೇ ಇದ್ದರು. ಅವರು ವಿಶ್ವನಾಥ ರಾಯರೊಟ್ಟಿಗೆ ಇರುವುದಿಲ್ಲ. ಯಾಕಂದರೆ ಅವರಿಗೆ ಗೊತ್ತಿತ್ತು, ವಿಶ್ವನಾಥ ರಾಯರು ತಾನು ಜೊತೆಯಲ್ಲಿ ಇಲ್ಲದಿದ್ದರೂ ಕೂಡ ಅವರು ನೆಮ್ಮದಿಯಾಗಿ ಇರ್ತಾರೆ ಅನ್ನುವಂಥದ್ದು ಅವರಿಗೆ ಗೊತ್ತಿತ್ತೋ ಏನೋ. ಹಾಗಾಗಿ ಅವರು ಕಳೆದ 5-6 ವರ್ಷಗಳಿಂದ ಮಗಳ ಮನೆಯಲ್ಲೇ ಇದ್ದರು. ಅಳಿಯನೂ ಕೂಡ ಈ ಅತ್ತೆಯನ್ನು ಅಂದರೆ ಭಾಗೀರಥಿ ಅಮ್ಮನನ್ನು ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದ. ಮಗಳ ಮನೆಗೆ ಬಂದು 5 ವರ್ಷ ಪೂರ್ತಿಯಾಗಿತ್ತು. 6ನೇ ವರ್ಷದ ಮೊದಲ ತಿಂಗಳು ಅಂದರೆ ಜನವರಿಯಲ್ಲಿ ಭಾಗೀರಥಿ ಅಮ್ಮನವರಿಗೆ ಏನೋ ಒಂದು ಚಿಕ್ಕ ಕಾಯಿಲೆ ಬರ್ತದೆ. ಆ ಚಿಕ್ಕ ಕಾಯಿಲೆ ಬಂದು ಅವರು 4-5 ದಿನ ನರ್ಸಿಂಗ್ ಹೋಮ್ನ ಬೆಡ್ನಲ್ಲೇ ಮಲ್ಕೊಂಡಿದ್ರು. ಇನ್ನು ಮನೆಗೆ ತಗೊಂಡೋಗಿ ಅಂತ ವೈದ್ಯರು ಹೇಳಿದಾಗ ಅಲ್ಲಿದ್ದವರೇನೋ ನೆಮ್ಮದಿಯನ್ನು ನಿಟ್ಟುಸಿರು ಬಿಟ್ಟರು, ಸರಿಯಾಯಿತು ಅಂತ. ಆದರೆ ಮನೆಗೆ ತಗೊಂಡ ಮಾರನೇ ದಿವಸವೇ ಅವರು ತೀರ್ಕೊಳ್ತಾರೆ. ಅವರು ಮರುದಿನದ ಸೂರ್ಯೋದಯವನ್ನು ಕೂಡ ಅವರು ನೋಡೋದಿಲ್ಲ. ಅಂದರೆ ಅದೇ ದಿವಸ ಅವರು ತೀರ್ಕೊಂಡು ಬಿಡ್ತಾರೆ. ಈ ಭಾಗೀರಥಿ ಅಮ್ಮನವರ ತೀರಿಕೊಂಡಂತಹ ಸುದ್ದಿ ಇಡೀ ಊರಿಗೆ ವ್ಯಾಪಿಸಿಕೊಂಡು ಬಿಡ್ತದೆ. ಹಾಗೆ ಮಂಗಳೂರು, ಬೆಂಗಳೂರು, ಮುಂಬೈ ಮೊದಲಾದ ಕಡೆಗಳಲ್ಲಿ ಇದ್ದಂತಹ ವಿಶ್ವನಾಥರಾಯರು ಮತ್ತು ಭಾಗೀರಥಿ ಅಮ್ಮನ ಈ ಮಕ್ಕಳು ಅವರು ಕೂಡ ತಾಯಿ ಸತ್ತಂತಹ ಸುದ್ದಿಯನ್ನು ಕೇಳಿ ಅವರು ಊರಿಗೆ ಬರ್ತಾರೆ. ಅವರೆಲ್ಲ ತಮ್ಮ ಊರಲ್ಲೇ ತಾಯಿಯ ಈ ದಹನ ಕ್ರಿಯೆ ಮಾಡುವುದು ಎನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ. ಸುರತ್ಕಲ್ನ ಮಗಳ ಮನೆಯಲ್ಲಿದ್ದಂತಹ ಈ ಭಾಗೀರಥಿ ಅಮ್ಮನವರ ಶವವನ್ನು ಬಜ್ಪೆಗೆ ತಗೊಂಡು ಬರ್ತಾರೆ. ಬಜ್ಪೆಯಲ್ಲಿ ಆಂಬ್ಯುಲೆನ್ಸ್ನಲ್ಲಿ ತಗೊಂಡು ಬರ್ತಾರೆ. ಇಡೀ ಊರೇ ಸೇರಿಕೊಂಡಿರ್ತದೆ. ಪುರೋಹಿತರು ಎಲ್ಲ ಶವ ಸಂಸ್ಕಾರದ ಕ್ರಮಗಳನ್ನೆಲ್ಲ ಮುಗಿಸ್ತಾರೆ. ಆನಂತರ ಇನ್ನೇನು ಆ ಹೆಣವನ್ನು ಸುಡಬೇಕು, ಆ ಶವವನ್ನು ಸುಡಬೇಕು. ಸುಡಲಿಕ್ಕೆ ಅಲ್ಲೇ ಆ ಮನೆ ಎದುರಲ್ಲಿರುವಂಥ ಒಂದು ಗದ್ದೆಯಲ್ಲಿ ಕಾಷ್ಠವನ್ನು ರೆಡಿ ಮಾಡಿ ಇಟ್ಟಿರ್ತಾರೆ, ಚಟ್ಟವನ್ನೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಈ ಭಾಗೀರಥಿ ಅಮ್ಮನ ಶವವನ್ನು ಅಲ್ಲಿ ತಗೊಂಡು ಹೋಗ್ತಾರೆ. ಆ ಗದ್ದೆಯ ಕಾಷ್ಟದ ಮೇಲೆ ಇರಿಸಲಿಕ್ಕೆ ತಗೊಂಡು ಹೋಗ್ತಾರೆ. ಮನೆ ಎದುರಲ್ಲಿ ಇರುವಂತಹ ಗದ್ದೆಗಳೆಲ್ಲ ವಿಶ್ವನಾಥ ರಾಯರದ್ದೇ ಆಗಿತ್ತು. ಬೇರೆಯವರ ಜಾಗಗಳನ್ನು ಅಂದರೆ ಬೇರೆಯವರು ಒಕ್ಕಲಿಗಿದ್ದವರೆಲ್ಲ ಡೆಕ್ಲರೇಷನ್ ಹಾಕೋ ಮೊದಲೇ ಇವರು ತಮ್ಮದನ್ನಾಗಿಸಿಕೊಂಡಿದ್ರು.
ಈಗ ಈ ಶವ ಸಂಸ್ಕಾರಕ್ಕಾಗಿ ಆ ಗದ್ದೆಯಲ್ಲಿ ವ್ಯವಸ್ಥೆ ಮಾಡಿದರು. ಇನ್ನೇನು ಶವ ಸಂಸ್ಕಾರ ಮಾಡಬೇಕು ಅಷ್ಟರಲ್ಲಿ ವಿಶ್ವನಾಥರಾಯರ ದೃಷ್ಟಿ ಅಲ್ಲೇ ಇದ್ದಂತಹ ಪಕ್ಕದಲ್ಲೇ ಇದ್ದಂತಹ ಹೆಣ ಸುಡಲು ವ್ಯವಸ್ಥೆ ಮಾಡಿದಂತಹ ಪಕ್ಕದಲ್ಲೇ ಇದ್ದಂತಹ ಹುಣಸೆ ಮರದ ಕಡೆಗೆ ದೃಷ್ಟಿ ಹೋಗ್ತದೆ. ಅವರು ಕೂಡಲೇ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿಬಿಡ್ತಾರೆ, ನಿಮಗೇನು ತಲೆ ಕೆಟ್ಟಿದೆಯಾ? ಸ್ವಲ್ಪ ಆಚೆ ದಹನಕ್ಕಾಗಿ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ, ಆ ಮರ ಎಲ್ಲ ಸುಟ್ಟು ಹೋಗ್ತದಲ್ಲ ಅಂತ ಗಟ್ಟಿಯಾದ ಧ್ವನಿಯಲ್ಲಿ ಹೇಳ್ತಾರೆ. ಉಳಿದವರೆಲ್ಲ ಮೌನವಾಗಿ ಬಿಡ್ತಾರೆ, ಮಾತನಾಡುವಂತಹ ಸಮಯ ಅಲ್ಲ ಅಂತ ಅವರಿಗೆಲ್ಲ ಬೇಸರ ಆಗ್ತದೆ. ಆ ಕಟ್ಟಿಗೆ ರಾಶಿಯನ್ನು ಮತ್ತೆ ಅಲ್ಲಿಂದ ಸಾಗಾಟ ಮಾಡಿ ಭಾಗೀರಥಿ ಅಮ್ಮನ ಶವವನ್ನು ಇನ್ನೊಂದು ಕಡೆಯಲ್ಲಿ ಸ್ವಲ್ಪ ದೂರದಲ್ಲಿ ಹುಣಸೆ ಮರಕ್ಕಿಂತ ಸ್ವಲ್ಪ ದೂರದಲ್ಲಿ ಆ ಹೆಣವನ್ನು ಸುಡ್ತಾರೆ. ಎಲ್ಲರೂ ಯೋಚನೆ ಮಾಡ್ತಾರೆ, ಈ ವಿಶ್ವನಾಥರಾಯರಿಗೆ ಹೆಂಡತಿಯ ಶವಕ್ಕಿಂತ ಹುಣಸೆ ಮರವೇ ದೊಡ್ಡದಾಯ್ತಾ? ಹುಣಸೆ ಮರದ ಮೇಲೆ ಅಷ್ಟು ಆಸೆಯ, ಹುಣಸೆ ಹುಳಿಯ ಮೇಲೆ ಅಷ್ಟು ಆಸೆಯ ಅಂತ ಎಲ್ಲರ ಬಾಯಲ್ಲಿ ಆ ಒಂದು ಸುದ್ದಿ ಟಿ ವಿಯಲ್ಲಿ ಹೇಗೆ ಸುದ್ದಿ ಬರ್ತದೋ ಅದೇ ರೀತಿ ಊರಿಡೀ ಆ ವಿಷಯ ಪ್ರಸಾರ ಆಗಿ ಬಿಡ್ತದಂತೆ. ಇನ್ನು ವೈಕುಂಠ ಸಮಾರಾಧನೆ, ಭಾಗೀರಥಿ ಅಮ್ಮನ ವೈಕುಂಠ ಸಮಾರಾಧನೆಯ ದಿವಸ ಒಂದು ಊಟ ಸಿಗ್ತದೆ ಅಂತ ಆ ಊರಿನವರೆಲ್ಲ ಕಾದುಕೊಂಡಿದ್ರು. ಆದರೆ ವಿಶ್ವನಾಥರಾಯರು ವೈಕುಂಠ ಸಮಾರಾಧನೆಯನ್ನು ಊರಲ್ಲಿ ಮಾಡಿಸದೆ ಗೋಕರ್ಣದಲ್ಲಿ ಮಾಡಲಾಗುವುದು ಅಂತ ಅವರು ಸುದ್ದಿ ಹಬ್ಬಿಸಿ ಬಿಡ್ತಾರೆ. ಕೆಲವರಿಗೆಲ್ಲ ಬಹಳಷ್ಟು ಬೇಸರ ಆಗ್ತದೆ, ಯಾಕಂದರೆ ಒಂದು ಊಟ ತಪ್ಪಿತಲ್ಲ ಅಂತ. ಹಾಗೆ ನೋಡಲಿಕ್ಕೆ ಹೋದರೆ ವಿಶ್ವನಾಥರಾಯರು ಏನು ಊರಿನವರಿಗೆ ಊಟ ಹಾಕ್ತಿರ್ಲಿಲ್ಲ ಅಂತ ಏನಲ್ಲ, ಅವರು ಊಟ ಇದ್ರು. ಆದರೆ ಈ ಪತ್ನಿಯ ವಿಷಯದಲ್ಲಿ ಯಾಕೆ ಹೀಗೆ ಅವರು ಜಿಪುಣತನ ತೋರಿಸಿದ್ರು ಅಂತ ಊರಿನವರಿಗೆಲ್ಲ ಬಹಳಷ್ಟು ಆಶ್ಚರ್ಯ ಆಗಿತ್ತಂತೆ. ಆದರೆ ಮಾತನಾಡುವ ಹಾಗಿಲ್ಲಲ್ಲ. ವಿಶ್ವನಾಥರಾಯರು ಕೆಲವೊಂದು ಈ ಹಿಂದೆ ತನ್ನ ಮನೆಯಲ್ಲೇ ಅನೇಕ ಧಾರ್ಮಿಕ ಕೆಲಸಗಳನ್ನು ಕಾರ್ಯಕ್ರಮಗಳನ್ನು ಮಾಡ್ತಿದ್ರು. ಅದು ಕೂಡ ಅವರ ಸಂಸಾರ ಕೂಡ ದೊಡ್ಡದೇ. ವಿಶ್ವನಾಥರಾಯರ ಕುಟುಂಬದವನ್ನು ಈಗ ಗಮನಿಸಿ ವಿದ್ಯಾರ್ಥಿಗಳೇ, ಅವರಿಗೆ ಒಟ್ಟಿಗೆ 10 ಜನ ಮಕ್ಕಳು. 10 ಜನ ಮಕ್ಕಳಲ್ಲಿ 2 ಮಾತ್ರ ಬೇರೆ ಜಾತಿ, ಅಂತರ್ಜಾತಿಯ ಮದುವೆ ಮಾಡಿಕೊಂಡಿರ್ತಾರೆ. ಹಾಗಾಗಿ ಇಂಥ ಧಾರ್ಮಿಕ ಕಾರ್ಯಗಳಿಗೆ ಅವರೇನು ಬರ್ತಾ ಇರಲಿಲ್ಲ. ಆದರೂ ಕೂಡ ವಿಶ್ವನಾಥರಾಯರ ಮನೆಯಲ್ಲಿ ಒಂದು ಊಟದ ಕಾರ್ಯಕ್ರಮ ಇದೆ ಅಂತ ಗೊತ್ತಾದ ತಕ್ಷಣ ಎಲ್ಲ ಬ್ರಾಹ್ಮಣ ಮಕ್ಕಳಿಗೂ ಕೂಡ ಬಹಳಷ್ಟು ಖುಷಿ ಆಗ್ತಾ ಇತ್ತಂತೆ. ಯಾಕಂದರೆ ಆ ದಿವಸ ವಿಶ್ವನಾಥರ ಮನೆಯಲ್ಲಿ ಇಸ್ಪೀಟ್ ಆಟವನ್ನು ಆಡ್ತಾ ಇದ್ರಂತೆ. ವಿಶ್ವನಾಥರಾಯರು ಇಸ್ಪೀಟ್ ಆಟ ಆಡುವುದರಲ್ಲಿ ಬಹಳಷ್ಟು ನಿಪುಣರಾಗಿದ್ದರು. ಯಾವುದೇ ಕಾರ್ಯಕ್ರಮ ಅವರ ಮನೆಯಲ್ಲಿರಲಿ, ಆಗ ಅವರು ಏನು ಮಾಡ್ತಾರೆ, ಎಲ್ಲ ಅವರ ಸಂಬಂಧದಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಅಲ್ಲಿ ಆಗಮಿಸ್ತಾ ಇದ್ದರು. ಎಲ್ಲರೂ ಯಾವುದೇ ಸಂಕೋಚ ಇಲ್ಲದೆ ಎಲ್ಲರೂ ಕೂಡ ಇಸ್ಪೀಟ್ ಆಟವನ್ನು ಆಡ್ತಾಯಿದ್ರು. ಆ ಮಕ್ಕಳೆಲ್ಲ ನೋಡ್ತಾ ಭಾಳ ಖುಷಿಯಲ್ಲಿ ಕಾಲ ಕಳೀತಾ ಇದ್ರಂತೆ. ಹೀಗೆ ಈ ಭಾಗೀರಥಿ ಅಮ್ಮನ ವೈಕುಂಠ ಸಮಾರಾಧನೆಯ ದಿವಸ ಇಸ್ಪೀಟ್ ಆಡಬೇಕು ಅನ್ನುವಂಥ ಚಟ ಇದ್ದವರು ಇಸ್ಪೀಟ್ ಆಟ ಆಡುವುದು ತಪ್ಪಿತ್ತಲ್ಲ ಅಂತ ಬಹಳ ಬೇಸರದಲ್ಲಿದ್ದರು. ಯಾಕಂದರೆ ವೈಕುಂಠ ಸಮಾರಾಧನೆಯನ್ನು ಅವರು ವಿಶ್ವನಾಥರಾಯರು ಗೋಕರ್ಣದಲ್ಲಿ ಇಟ್ಟಿದ್ದರು. ಈಗ ವಿಶ್ವನಾಥರಾಯರ ಫ್ಯಾಮಿಲಿ ಕುಟುಂಬವನ್ನು ನೋಡ್ತಾ ಹೋಗೋಣ. ವಿಶ್ವನಾಥರಾಯರ 2 ಮಕ್ಕಳು ಮುಂಬೈಯಲ್ಲಿದ್ದರು. ಉಳಿದವರು ಬೆಂಗಳೂರು, ಮಂಗಳೂರು, ಮದ್ರಾಸ್ ಹೀಗೆ ಎಲ್ಲೆಲ್ಲೋ ಚದುರಿ ಹೋಗಿದ್ರು. ಒಂದೊಮ್ಮೆ ಅವರ ಬಂಗ್ಲೆ ಮನೆಯಲ್ಲಿ ಮಧ್ಯಾಹ್ನಕ್ಕೆ 2 ಡಜನ್ ಜನರಿಗೆ ಊಟ ಹಾಕ್ತಾ ಇತ್ತು. ಅಂದರೆ 24ಕ್ಕಿಂತ ಹೆಚ್ಚು ಜನ ಸೇರ್ತಾ ಇದ್ರು ಆ ಮನೆಯಲ್ಲಿ. ಅಂದರೆ ಅವರ ಫ್ಯಾಮಿಲಿಯವರು ಸಾಕಷ್ಟು ಜನ ಇದ್ದಾರೆ, 10 ಮಕ್ಕಳೇ ಇದ್ದಾರೆ. 10 ಮಕ್ಕಳು ಅಂದರೆ ಅವರವರ ಹೆಂಡತಿ ಗಂಡಂದಿರು ಅಂದರೆ ಮಕ್ಕಳು ಎಲ್ಲ ಸೇರಿಕೊಂಡಾಗ ಅಷ್ಟೇ ಜನ ಆಗ್ತಾ ಇತ್ತು. ಅಂತಹ ಅಷ್ಟು ದೊಡ್ಡ ಬಂಗ್ಲೆಯಲ್ಲಿ ಈಗ ಮಾತ್ರ ವಿಶ್ವನಾಥರಾಯರು ಒಬ್ಬರೇ ಇದ್ದಾರೆ. ಆದರೆ ಹಾಗಂತ ಅವರ ಮೇಲೆ ಅಯ್ಯೋ ಪಾಪ ಅಂತ ಯಾರೂ ಕೂಡ ಕರುಣೆ ತೋರಿಸ್ತಾ ಇರಲಿಲ್ಲ ಅಂತೆ. ಯಾಕಂದರೆ ಇನ್ನೂ ಒಂದಂದರೆ ಅಷ್ಟು ದೊಡ್ಡ ಬಂಗ್ಲೆ, ಅಷ್ಟು ದೊಡ್ಡ ಜಮೀನು, ಅಷ್ಟೆಲ್ಲ ಇದ್ದ ಜಮೀನು ಅವರ ಹೆಸರಲ್ಲಿಲ್ಲ. ಅದೆಲ್ಲ ಕೂಡ ಅವರ ಮದ್ರಾಸ್ನಲ್ಲಿರುವಂಥ ಹಿರಿಯ ಮಗ ರಾಧಾಕೃಷ್ಣ ಅಂತ ಇದ್ದಾನೆ, ಅವನು ಖರೀದಿಸಿದ್ದ, ಆ ಮನೆಯೂ ಖರೀದಿಸಿದ್ದ. ಹಾಗೆ ಅವರ ತಮ್ಮಂದಿರಿಗೆ ಎಲ್ಲ ಬಂದಂತಹ ಆಸ್ತಿಯ ಪಾಲು ಏನಿತ್ತು
ಆ ಆಸ್ತಿಯನ್ನು ಆ ಹಿರಿಯ ಮಗನೇ ಖರೀದಿಸಿ ಅವರವರ ಹಣವನ್ನು ಕೊಟ್ಟು ಬಿಟ್ಟಿದ್ದ. ಆ ಮನೆಯನ್ನು ಕೂಡ ಅವನು ಖರೀದಿಸಿದ್ದ. ಈ ಮನೆಯನ್ನು ಖರೀದಿಸಿ ತಂದೆ ವಿಶ್ವನಾಥರಾಯರನ್ನು ಅವನು ಆ ಮನೆಯಲ್ಲಿ ಇರಲಿಕ್ಕೆ ಬಿಟ್ಟಿದ್ದ. ಆಗ ಉಡುಪಿಯಲ್ಲಿದ್ದಂಥ ಒಬ್ಬ ಉಪೇಂದ್ರ ಅನ್ನುವಂಥ ಒಬ್ಬ ಕೊನೆಯ ಮಗ ಇದ್ದಾನೆ. ಅವನೇನು ಮಾಡ್ತಾನೆ, ಅವನು ಈ ಮನೆಯಲ್ಲಿ ಉಳ್ಕೊಳ್ತಾನಂತೆ. ತಂದೆಯನ್ನು ನಾನು ನೋಡ್ಕೊಳ್ತೇನೆ ಅಂತ ಉಪೇಂದ್ರ ತನ್ನ ಅಣ್ಣನಿಗೆ ಹೇಳಿದಾಗ ಅಣ್ಣ ಹೇಳ್ತಾನಂತೆ, ಹಾಗಾದರೆ ನೀನು ಈ ಮನೆಯ ಬಾಡಿಗೆ ಕೊಡು ಅಂತ. ಇದರಿಂದ ತಮ್ಮ ಉಪೇಂದ್ರನಿಗೆ ಅಂದರೆ ವಿಶ್ವನಾಥರಾಯರ ಕೊನೆಯ ಮಗನಿಗೆ ಸಿಟ್ಟು ಬರ್ತದೆ. ವಿಶ್ವನಾಥರಾಯರು ಕೂಡ ಉಪೇಂದ್ರನ ಪರವಾಗಿ ಮಾತಾಡೋದಿಲ್ಲ, ಅವನು ಯಾಕೆ ಬಾಡಿಗೆ ಕಟ್ಟಬೇಕು ಅನ್ನುವಂಥ ಮಾತನ್ನು ಹೇಳಿರೋದಿಲ್ಲ. ಹಾಗಾಗಿ ಉಪೇಂದ್ರನಿಗೆ ಸಿಟ್ಟು ಬರ್ತದೆ. ಅವನು ಹೇಳ್ತಾನೆ ಅಣ್ಣನ ಹತ್ತಿರ, ನಾನು ಅಪ್ಪನನ್ನು ಕೊನೆ ತನಕ ನೋಡಬೇಕು ಅಂತ ಈ ಮನೆಯಲ್ಲಿ ಇರ್ತೇನೆ ಹೇಳಿದ್ದು, ನಾನು ಈ ಮನೆಗೆ ಬಾಡಿಗೆ ಕಟ್ಟಿ ಅಪ್ಪನನ್ನು ನೋಡ್ಕೊಳ್ಬೇಕಾದ್ರೆ ನಾನು ಯಾಕೆ ಈ ಮನೆಯಲ್ಲಿ ಇರಬೇಕು? ಅದಕ್ಕಿಂತ ನನಗೆ ಹೇಗೂ ಉಡುಪಿಯಲ್ಲೇ ಕೆಲಸ ಇದೆ, ನಾನು ಉಡುಪಿಯಲ್ಲೇ ಮನೆ ಬಾಡಿಗೆಗೆ ತಗೊಂಡು ಅಲ್ಲೇ ಬಾಡಿಗೆಯಲ್ಲೇ ಇರ್ತೇನೆ ಅಂತ ಹೇಳಿ ಅವನು ಸೀದಾ ಹೋಗಿಬಿಡ್ತಾನೆ. ಸಿಟ್ಟು ಬರ್ತದೆ ಅವನಿಗೆ. ಹಾಗಾಗಿ ಇಷ್ಟು ದೊಡ್ಡ ಬಂಗ್ಲೆಯಲ್ಲಿ ಉಪೇಂದ್ರ ರಾಯರು ಮಾತ್ರ ಇದ್ದರು, ವಿಶ್ವನಾಥ ರಾಯರು ಮಾತ್ರ ಇದ್ದರು. ಉಪೇಂದ್ರ ಹೊರಟು ಹೋಗ್ತಾನೆ ಉಡುಪಿಗೆ. ಈ ವಿಶ್ವನಾಥ ರಾಯರ ಹಾಗೆ ಈ ಹಿರಿಯ ಮಗ ಇದ್ದಾನಲ್ಲ, ಅವನು ಏನು ಮಾಡ್ತಾನೆ, ಅವನು ಹೇಳ್ತಾನೆ, ಎಲ್ಲ ಅಲ್ಲೆಲ್ಲ ಜಾಗ ಮನೆ ಹತ್ತಿರ ಏನಾದರೂ ಜಾಗ ಯಾರಾದರೂ ಮಾರುವುದಿದ್ರೆ ತಾನೇ ಖರೀದಿಸ್ತೇನೆ ಅಂತ ಹೇಳಿಬಿಡು ಅಪ್ಪ ಅಂತ ಹೇಳಿರ್ತಾನೆ. ಹಾಗಾಗಿ ಯಾರೆಲ್ಲ ಮನೆ ಜಾಗವನ್ನು ಮಾರ್ತಾಯಿದ್ರು ಅವರೆಲ್ಲ ಆ ಜಾಗವೆಲ್ಲ ವಿಶ್ವನಾಥರಾಯರ ಹಿರಿಯ ಮಗನೇ ತಗೊಂಡು ಬಿಡ್ತಾ ಇದ್ದ. ಜನರೆಲ್ಲ ಮಾತಾಡ್ಕೊಳ್ತಾ ಇದ್ರಂತೆ, ಇಷ್ಟೆಲ್ಲ ಜಾಗ ತಗೊಂಡು ಅವನೇನು ಮಾಡ್ತಾನಪ್ಪ ಅಂತ. ಈ ವಿಶ್ವನಾಥರಾಯರನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ಹೆಂಗಸಿದ್ಲು. ಅವಳು ಮನೆ ಅಡುಗೆ ಕೆಲಸವನ್ನೆಲ್ಲ ಮಾಡಿಟ್ಟು ಹೋಗ್ತಾ ಇದ್ಲಂತೆ. ಆ ಕೆಲಸದ ಹೆಂಗಸು ಬಂದು ಹೋಗ್ತಾ ಇದ್ಲು ಮನೆ ಕೆಲಸಕ್ಕೆ. ತೋಟ ಜಮೀನೆಲ್ಲ ನೋಡಿಕೊಳ್ಳಲಿಕ್ಕೆ ಒಬ್ಬ ರೈಟರನ್ನು ನೇಮಿಸಿದ್ರು. ಆ ರೈಟರ್ ಕಾವೂರಿನಿಂದ ಸ್ಕೂಟರ್ನಲ್ಲಿ ಬಂದು ಇಲ್ಲಿ ವಿಶ್ವನಾಥರಾಯರು ಇದ್ದಂತಹ ಮನೆ ತೋಟವನ್ನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ರಂತೆ. ಆ ಮನೆ ಕೆಲಸದವಳು ಮತ್ತು ಈ ರೈಟರ್ನ ಸಂಬಳವನ್ನು ಕೂಡ ಅಲ್ಲಿ ಮದ್ರಸಲ್ಲಿರುವಂಥ ಈ ಹಿರಿಯ ಮಗನೇ ಕೊಡ್ತಾ ಇದ್ದ. ಕೆಲವೊಮ್ಮೆ ಈ ಅಡುಗೆ ಕೆಲಸದ ಹೆಂಗಸು ಬರದಿದ್ದರೆ ವಿಶ್ವನಾಥರಾಯರು ಫ್ರಿಜ್ಜಿನಲ್ಲಿ ಇರುವಂಥ ತಂಗಳನ್ನವನ್ನೇ ತಿಂತಾಯಿದ್ರು ಅಂತ ಎಲ್ಲರೂ ಕೂಡ ತಮಾಷೆ ಮಾಡ್ತಾಯಿದ್ರು. ಅಯ್ಯೋ ವಿಶ್ವನಾಥರಾಯರ ಅವಸ್ಥೆ ಅಂತ ಎಲ್ಲರೂ ಕೂಡ ತಮಾಷೆ ಮಾಡ್ತಾಯಿದ್ರಂತೆ. ಈಗ ಅದೇ ಸುತ್ತಮುತ್ತ ಎಲ್ಲ ಜಾಗಗಳನ್ನು ಹಿರಿಯ ಮಗ ಖರೀದಿಸ್ತಾ ಹೋಗ್ತಾನೆ. ಹಾಗೆ ಈ ಜಮೀನಿನ ಸುತ್ತ ಯಾವ ರೀತಿ ಲೇಖಕರು ಒಂದು ತಮಾಷೆಯ ಮಾತುಗಳನ್ನು ಇಲ್ಲಿ ಹೇಳ್ತಾರೆ. ಚೀನಾದ ಮಹಾಗೋಡೆಯನ್ನು ಹಿಂದಿಕ್ಕುವ ಹಾಗೆ ಉದ್ದಕ್ಕೆ ದೊಡ್ಡ ಕಲ್ಲಿನ ಗೋಡೆಯನ್ನೇ ಕಟ್ಟಿಬಿಟ್ಟಿದ್ದಂತೆ ಮದ್ರಾಸ್ನಲ್ಲಿರುವಂತಹ ಮಗ. ಮುಂದೆ ಹೀಗಿರುವಾಗ ಮುಂಬೈಯಲ್ಲಿ ಇರುವಂತಹ ಮಗ ವಿಶ್ವನಾಥರಾಯರ ಮಗನಿಗೆ ಅಂದರೆ ವಿಶ್ವನಾಥರಾಯರ ಮೊಮ್ಮಗ, ಅವನಿಗೆ ಮದುವೆ ಫಿಕ್ಸ್ ಆಗ್ತದೆ. ಅವನು ಅಮೇರಿಕದಲ್ಲಿರುವಂತಹ ಈ ಮೊಮ್ಮಗ ಅವನ ಒಂದು ಬಿಹಾರಿ ಹುಡುಗಿಯನ್ನು ಪ್ರೀತಿಸಿರ್ತಾನೆ. ಅವನ ಮದುವೆಗೆ ವ್ಯವಸ್ಥೆ ಆಗ್ತದೆ. ಆಗ ಆ ಮಗ ಹೇಳಿರ್ತಾನೆ, ಅಪ್ಪ ಊರಿನಲ್ಲಿರುವಂಥ ಎಲ್ಲರನ್ನೂ ಕರ್ಕೊಂಡು ಬಾ, ಎಷ್ಟು ಜನರು ಬರ್ತಾರೋ ಅಷ್ಟು ಜನರಿಗೆಲ್ಲ ನಾನು ಮತ್ಸ್ಯಗಂಧ ಎಕ್ಸ್ಪ್ರೆಸ್ನಲ್ಲಿ ರೈಲ್ ಟಿಕೆಟ್ ಮಾಡ್ತೇನೆ, ನೀನು ವಿಮಾನದಲ್ಲಿ ಬಾ ಅಂತ ಹೇಳಿ ಕಳಿಸ್ತಾನೆ. ಆದರೆ ವಿಶ್ವನಾಥರಾಯರು ಹೇಳ್ತಾರೆ, ಇಲ್ಲ ಮತ್ಸ್ಯಗಂಧಿ ಎಕ್ಸ್ಪ್ರೆಸ್ಸಲ್ಲಿ ನಾನು ಕೂಡ ಬರ್ತೇನೆ ಅಂತ ಹೇಳಿ ಅವನೇನು ಮಾಡ್ತಾನೆ, ವಿಶ್ವನಾಥರಾಯರು ಅಲ್ಲೇ ಒಬ್ಬ ಬ್ರಾಹ್ಮಣ ಸಂಘ, ಈ ಒಂದು ಹೆಸರನ್ನು ನೀವು ನೆನಪಲ್ಲಿಟ್ಕೊಳ್ಬೇಕು, ಬ್ರಾಹ್ಮಣ ಸಂಘದ ಯುವ ನೇತಾರ ಜಯಾನಂದ, ಅವನ ಹತ್ತಿರ ವಿಶ್ವನಾಥರಾಯರು ಹೀಗೆ ಹೇಳಿರ್ತಾರೆ, ಯಾರೆಲ್ಲ ಊರಲ್ಲಿ ಮುಂಬಯಿಯ ಮದುವೆಗೆ ಯಾರೆಲ್ಲ ಬರ್ತಾರೆ ಅಂತ ವಿಚಾರಿಸಲಿಕ್ಕೆ ಅವನ ಹತ್ತಿರ ಹೇಳ್ತಾರೆ. ಹಾಗೆ ಟಿಕೆಟ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ, ಆ ಜವಾಬ್ದಾರಿಯನ್ನು ಕೂಡ ಈ ಜಯಾನಂದನಿಗೆ ಕೊಟ್ಟು ಬಿಡ್ತಾರೆ. ಹಾಗೆ ವಿಶ್ವನಾಥರಾಯರು ಹೇಳ್ತಾರೆ, ನನ್ನ ಮಗ ವಿಮಾನದಲ್ಲಿ ಬರಲಿಕ್ಕೆ ಹೇಳಿದ್ದಾರೆ, ಆದರೆ ನಾನು ವಿಮಾನದಲ್ಲಿ ಹೋಗೋದಿಲ್ಲ, ನಿಮ್ಮೊಟ್ಟಿಗೆ ಮತ್ಸ್ಯಗಂಧ ಎಕ್ಸ್ಪ್ರೆಸ್ಸಲ್ಲಿ ಬರ್ತೇನೆ, ನನಗೂ ಕೂಡ ಟಿಕೆಟ್ ತೆಗೆ ಅಂತ ಹೇಳಿರ್ತಾನೆ. ಹೀಗೆ ಮುಂಬೈಯಲ್ಲಿರುವಂತಹ ಅಮೇರಿಕದಲ್ಲಿ ಓದ್ತಾ ಇರುವಂತಹ ಆ ಮಗ ಬಿಹಾರಿ ಹುಡುಗಿಯನ್ನು ಮದುವೆ ಆದದ್ದು, ಪ್ರೀತಿಸಿದ್ದು. ಆದರೆ ವಿವಾಹ ಮಾತ್ರ ಮುಂಬೈಯಲ್ಲಿ ಮಾಡಿಕೊಳ್ಳುವ, ಇಲ್ಲದಿದ್ದರೆ ಮರ್ಯಾದೆ ಹೋಗ್ತದೆ ಅಂತ
ಅಪ್ಪ ಅಂದರೆ ವಿಶ್ವನಾಥರಾಯರ ಮಗ ಹೇಳಿದ್ರಿಂದಾಗಿ ಮುಂಬೈಯಲ್ಲಿ ಈ ಮದುವೆ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಎಲ್ಲರೂ ಕೂಡ ಸುರತ್ಕಲ್ಲಲ್ಲಿ ಬಸ್ ಹತ್ತುತ್ತಾರೆ, ಸುರತ್ಕಲ್ಲಲ್ಲಿ ಮತ್ಸ್ಯಗಂಧ ಎಕ್ಸ್‌ಪ್ರೆಸ್ಸನ್ನು ಹತ್ತುತ್ತಾರೆ. ಎಲ್ರಿಗೂ ಭಾರಿ ಖುಷಿ, ಮುಂಬೈಗೆ ಹೋಗ್ತಾ ಇದ್ದೇವೆ ಅಂತ. ಅದು ಕೂಡ ಫ್ರೀ ಟಿಕೆಟ್ ಅಲ್ವಾ. ಜಯಾನಂದ ಎಲ್ಲದರ ನೇತೃತ್ವವನ್ನು ವಹಿಸಿಕೊಂಡಿರ್ತಾನೆ. ಎಲ್ಲರೂ ಒಟ್ಟಾಗಿ ಬಹಳ ಖುಷಿಯಾಗಿ ಹೋಗ್ತಾ ಇರ್ತಾರೆ. ಅಲ್ಲಲ್ಲಿ ಚಹಾದ ವ್ಯವಸ್ಥೆಯನ್ನು, ಹಾಗೆ ಮಡ್ಗಾವ್ನಲ್ಲಿ ರೈಲ್ ನಿಂತಾಗ ಎಲ್ಲರೂ ಕೂಡ ಕೆಳಗೆ ಹೋಗಿ ಕೆಲವೆಲ್ಲ ಖರೀದಿಸಿಕೊಂಡು ಏನೇನೋ ತಿಂದುಕೊಂಡೆಲ್ಲ ಬರ್ತಾರೆ. ಅಂತೂ ಈಗ ರಾತ್ರಿ ಆಯಿತು. ರಾತ್ರಿ ಎಲ್ಲರೂ ಕೂಡ ಮಲಗುವ ಮುನ್ನ ಜಯಾನಂದ ಒಂದು ಕಥೆಯನ್ನು ಹೇಳ್ತಾನೆ. ಈ ಕಥೆಯನ್ನು ನೆನಪಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಅದು 20 ದಿವಸಗಳ ಹಿಂದೆ ನಡೆದದ್ದು. ಆ ಊರಿನ ಯುವ ಪುರೋಹಿತ ರಾಘವೇಂದ್ರ ಭಟ್ಟ, ಆ ಭಟ್ಟರ ಜೊತೆಗೆ ಬೈಕ್ನಲ್ಲಿ ತಾನು ಹೋಗ್ತಾ ಇದ್ದೆ. ಅಂದರೆ ಈಗ ಜಯಾನಂದ ಕತೆ ಹೇಳ್ತಾ ಇರೋದು. ಬೈಕ್ನಲ್ಲಿ ಪುತ್ತೂರು ಬಳಿ ಒಂದೆಡೆ ಶಾಂತಿ ಹೋಮಕ್ಕೆ ಅಂತ ತಾನು ಹೋಗ್ತಾ ಇರುವಾಗ ಏನು ನಡೆಯಿತು ಅನ್ನುವುದನ್ನು ಜಯಾನಂದ ಈಗ ಎಲ್ರಿಗೂ ಹೇಳ್ತಾ ಇದ್ದಾನೆ. ಅವನು ಹೇಳ್ತಾನೆ, ಹೀಗೆ ಹೇಳ್ತಾನೆ. ಮೊನ್ನೆ ಪುರೋಹಿತರು ರಾಘವೇಂದ್ರ ಭಟ್ರ ಮನೆಗೆ ಬಂದರು. ಮೊನ್ನೆ ಒಂದು ಇಬ್ಬರು ಬಂದಿದ್ದರು. ಅವರು ಹೇಳ್ತಾರೆ, ಪುತ್ತೂರು ಬಳಿಯಲ್ಲಿ ನನ್ನ ಅಂಗಡಿ ಇದೆ, ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ, ಹಾಗಾಗಿ ಸುದರ್ಶನ ಹೋಮವೋ ಅಥವಾ ಶಾಂತಿ ಹೋಮವೋ ಏನಾದರೂ ಮಾಡಿಸಿ ಅಂತ ಬಲ್ಮೆಯವರಂದರೆ ಜ್ಯೋತಿಷಿಗಳು ಹೇಳಿದ್ದಾರೆ. ಹಾಗಾಗಿ ಪುರೋಹಿತರೆ ನೀವು ಬನ್ನಿ, ನಾನು 1,000 ರೂಪಾಯಿ ಅಡ್ವಾನ್ಸ್ ತಂದಿದ್ದೇನೆ ಅಂತ ಅವರ ಕೈಯಲ್ಲಿಟ್ಟು ಪೂಜೆಯ ದಿನವನ್ನು ಫಿಕ್ಸ್ ಮಾಡಿಕೊಂಡು ಹೋಗ್ತಾರೆ. ಹಾಗೆ ಪೂಜೆಯ ದಿವಸ ಇವರಿಬ್ಬರನ್ನು ಕರ್ಕೊಂಡು, ಜಯಾನಂದ ಮತ್ತು ಯುವ ಪುರೋಹಿತ ರಾಘವೇಂದ್ರ ಭಟ್ರನ್ನು ಕರ್ಕೊಂಡು ಹೋಗಲಿಕ್ಕೆ ಅವರಿಬ್ಬರು ಬರ್ತಾರೆ. ಆ ಆಗಂತುಕರು ಪುತ್ತೂರು ಸೈಡಿಂದ ಬಂದವರು ಅವರಿಬ್ಬರು ಬರ್ತಾರೆ. ಅವರಿಬ್ಬರು ಮುಂದೆ ಬೈಕಲ್ಲಿ ಹೋಗ್ತಾರೆ. ಈ ಜಯಾನಂದ ಮತ್ತು ರಾಘವೇಂದ್ರ ಭಟ್ರು ಇಬ್ಬರು ಹಿಂದಿನಿಂದ ಹೋಗ್ತಾ ಇರುವಾಗ BC ರೋಡಿಗೆ ಹೋಗ್ತಾ ಇರುವಾಗ ಕತ್ಲೆ ಆಗ್ತದಂತೆ. ಕತ್ಲೆ ಆಗುವಾಗ ಮುಂದೆ ಹೋಗ್ತಾ ಇದ್ದಂಥ ಬೈಕ್ ಒಂದು ಕಡೆ ನಿಲ್ತದೆ. ಆಗ ಪುರೋಹಿತರು ಕೂಡ ಬೈಕನ್ನು ನಿಲ್ಲಿಸ್ತಾರೆ. ಬಹುಶಃ ಆ ಬೈಕ್ ಕೆಟ್ಟು ಹೋಯ್ತೇನೋ, ರಿಪೇರಿ ಮಾಡಿಸ್ತಿದ್ದಾರೆ ಇರಬೇಕು ಅಂತ ಇವರು ಸ್ವಲ್ಪ ಹೊತ್ತು ಕಾಯ್ತಾರೆ. ಆದರೆ ಯಾವುದು ಬರದೇ ಇದ್ದಾಗ ಕರೆದೊಯ್ಯಲಿಕ್ಕೆ ಬಂದಂತಹ ಈ ಬೈಕ್ನವರ ಹತ್ತಿರ ಬಂದವರೇ ಒಮ್ಮೆಲೆ ಅಲ್ಲಿ ಯಾವುದೇ ವಾಹನಗಳು ಇರಲಿಲ್ಲ, ಯಾರೂ ಜನರು ಇರಲಿಲ್ಲ. ಈ ಇಬ್ಬರ ಹತ್ತಿರಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬಂದಂತಹ ಬೈಕ್ನಲ್ಲಿದ್ದಂತಹ ಇಬ್ಬರು ಆಗಂತುಕರು ಬಂದರು. ಇವರಿಗೆ ಚೂರಿ ತೋರಿಸಿ ಇವರ ಹತ್ತಿರ ಏನೆಲ್ಲ ಉಂಟು ಅದೆಲ್ಲವನ್ನು, ಮೊಬೈಲ್, ವಾಚು, ಹಾಗೆ ಪುರೋಹಿತರ ಬಂಗಾರದ ಜಪಸರ ಇದೆಲ್ಲವನ್ನು ಕಿತ್ತುಕೊಂಡು ಬೈಕ್ ಸ್ಟಾರ್ಟ್ ಮಾಡಿ ಓಡಿ ಹೋಗ್ತಾರೆ. ಈಗ ಇವರಿಬ್ಬರಿಗೆ, ಜಯಾನಂದ ಮತ್ತು ರಾಘವೇಂದ್ರ ಭಟ್ರಿಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಅವ್ರು ಪೆಚ್ಚು ಮೋರೆ ಹಾಕಿಕೊಂಡು ವಾಪಸ್ ಬಂದೆವು ಅಂತ ಈ ಕಥೆಯನ್ನು ಜಯಾನಂದ ಅಲ್ಲಿ ರೈಲಲ್ಲಿ ಕುಳಿತವರಿಗೆ ಹೇಳ್ತಾ ಹೋಗ್ತಾನೆ. ನಾವು ಆ ವಿಷಯ ಯಾರಿಗೂ ಕೂಡ ಇವತ್ತಿನವರೆಗೂ ಹೇಳಲಿಲ್ಲ. ಈಗಿನ ಕಾಲದಲ್ಲಿ ಎಂತೆಂಥ ವಂಚಕರಿದ್ದಾರಪ್ಪ ಅಂತ ಹೇಳ್ತಾನೆ ಜಯಾನಂದ. ಈ ಕಥೆಯನ್ನು ಕೇಳಿ ಉಳಿದವರೆಲ್ಲರ ನಿದ್ದೆ ಕೂಡ ಹಾರಿ ಹೋಗಿತ್ತು. ಅಂದರೆ ಎಲ್ಲರೂ ಕೂಡ ಭಯಗೊಂಡಿದ್ದರು. ಈ ಕಥೆ ಆಗುವಾಗ ವಿಶ್ವನಾಥರಾಯರು ಕೂಡ ಅದರಲ್ಲಿ ಪಕ್ಕದಲ್ಲೇ ಇರ್ತಾರೆ. ಮುಂದೆ ಅವರೆಲ್ಲ ಮುಂಬೈಯಲ್ಲಿ ಇಳಿತಾರೆ. ಹೊರಗೆ ಒಂದು ಬಸ್ ಇವರಿಗೋಸ್ಕರ ಕಾಯ್ತಾ ಇರ್ತದೆ. ಆ ಬಸ್ ದಾದರ್ನ ಗುಜರಾತಿ ಲಾಡ್ಜಲ್ಲಿ ಎಲ್ರಿಗೆ ರೂಮಿನ ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿಗೆ ಕರ್ಕೊಂಡು ಹೋಗ್ತದೆ. ಈ ವಿಶ್ವನಾಥರಾಯರು ಏನು ಮಾಡ್ತಾರೆ ಅಂದರೆ, ಅವರು ತನ್ನ ಮಗನ ಮನೆಗೆ ಹೋಗೋದಿಲ್ಲ. ಮಗನ ಮನೆಗೆ ಹೋಗದೆ ಊರಿಂದ ಬಂದವರು ಯಾರಿದ್ದಾರೆ ಇವರೊಟ್ಟಿಗೆ ನಾನು ಇರ್ತೇನೆ ಅಂತ ಮಗನಿಗೆ ಹೇಳ್ತಾರೆ. ಯಾಕಂದರೆ ಅವರಿಗೆ ಇಸ್ಪೀಟ್ ಆಡಬೇಕಿತ್ತು. ಇಸ್ಪೀಟ್ ಆಡುವ ಚಟ ಇತ್ತಲ್ಲ. ಎಲ್ಲರೂ ಕೂಡ ಫ್ರೆಶ್ ಆಗ್ತಾರೆ. ಹಾಗೆ ಬಾಂಬೆಯಲ್ಲಿರುವಂಥ ಗೇಟ್ವೇಯನ್ನು ನೋಡ್ಕೊಂಡು ಬರ್ತಾರೆ. ಮಾರನೇ ದಿವಸ ಚೆಂಬೂರಿನ ಹಾಲಲ್ಲಿ ಮದುವೆ ಇತ್ತು. ಅದು ಕೂಡ ಸಂಜೆ ಮುಹೂರ್ತ ಇತ್ತು. ಹಾಗಾಗಿ ಏನು ಮಾಡ್ತಾರೆ, ಎಲ್ಲ ಇಸ್ಪೀಟ್ ಆಡಲಿಕ್ಕೆ ಕೂತ್ಕೊಳ್ತಾರೆ. ಇಸ್ಪೀಟ್ ಆಡ್ತಾ ಇರುವಾಗ ನೀವು ಇಲ್ಲೊಂದು ಘಟನೆ ನಡೀತದೆ, ಆ ಘಟನೆ ನೆನಪಲ್ಲಿ ಇಟ್ಕೊಳ್ಳಿ. ಈ ಇಸ್ಪೀಟ್ ಆಡ್ತಾ ಇರುವಾಗ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಹೃದಯಾಘಾತ ಆಗ್ತದೆ. ಅವರು ಇಸ್ಪೀಟ್ ಆಡ್ತಾ ಇದ್ದಾಗಲೇ ಅಲ್ಲೇ ನಿಧನ ಹೊಂದುತ್ತಾರೆ, ಅಂದರೆ ತೀರ್ಕೊಳ್ತಾರೆ. ಇದೇನು ಗ್ರಾಚಾರೋ, ಇಷ್ಟೆಲ್ಲ ಸಂತೋಷದಲ್ಲಿದ್ದಂತಹ ಈ ಊರಿನಲ್ಲಿದ್ದವರಿಗೆ ಈಗ ಆಘಾತ ಆಗ್ತದೆ. ಅಂದರೆ ತಮ್ಮೊಟ್ಟಿಗೆ ಬಂದವರು ತೀರ್ಕೊಂಡ್ರಲ್ಲ ಅಂತ. ಅಂತೂ ಆಸ್ಪತ್ರೆಯಲ್ಲಿ ಆ ಡೆಡ್ ಬಾಡಿ ಸಿಗುವಾಗ ಮಧ್ಯಾಹ್ನ ದಾಟಿರ್ತದೆ. ಬಂದ ಜನರಲ್ಲಿ 3 ಆ ಡೆಡ್ ಬಾಡಿಯನ್ನು ತಗೊಂಡು ವಾಪಸ್ ಹೋಗ್ತಾರೆ. ಎಲ್ರಿಗೂ ಭಾರಿ ಬೇಜಾರಾಗ್ತದೆ. ನಾವು ಆ್ಯಂಬುಲೆನ್ಸ್ನಲ್ಲಿ ಊರಿಗೆ ಹೋಗ್ತೇವೆ, ನೀವು ಕಾರ್ಯಕ್ರಮ ಮುಂದುವರಿಸಿ ಅಂತ ಅವರು ಹೊರಟು ಹೋಗ್ತಾರೆ.
ಆದರೂ ಊರಿಂದ ಬಂದವರ ಮೂಡೆಲ್ಲ ಹೋಗಿರ್ತದೆ. ಆಗ ವಿಶ್ವನಾಥರಾಯರು ಹೇಳ್ತಾರೆ, ಅವನ ಆಯುಷ್ಯವೇ ಅಷ್ಟು ಅಂತ ಇರುವಾಗ ನಾವೇನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂತೂ ಎಲ್ಲರೂ ಕೂಡ ಆ ಹೆಣ ಊರಿಗೆ ಹೋಗ್ತದೆ. ಇವರೆಲ್ಲ ಚೆಂಬೂರಿನ ಹಾಲ್ಗೆ ಹೋಗ್ತಾರೆ. ಅಂತೂ ಎಲ್ಲ ಹಾಲ್ ತುಂಬಿರ್ತದೆ, ಮದುವೆಯಿಂದ ತುಂಬಿರ್ತದೆ. ಎಲ್ಲ ಮಕ್ಕಳು ಕೂಡ ಬಂದಿರ್ತದೆ. ಅದರಲ್ಲಿ ಬೇರೆ ಜಾತಿಯವನನ್ನು ಮದುವೆ ಆದಂತಹ ಒಬ್ಬ ಮೊಮ್ಮಗಳು ಕೂಡ ಇರ್ತಾಳೆ. ಮಕ್ಕಳು ಬೇರೆ ಬೇರೆ ಜಾತಿಯವರನ್ನಾದಂತಹ ಮಕ್ಕಳು ಕೂಡ ಬಂದಿರ್ತಾರೆ. ಇವರೆಲ್ಲರನ್ನು ಜಯಾನಂದ ಮಾತಾಡಿಸ್ತಾ ಹೋಗ್ತಾನೆ. ಅವನಿಗೆ ಪರಿಚಯ ಇರ್ತದೆ, ಯಾಕಂದರೆ ಅವರೆಲ್ಲ ಊರಿನಲ್ಲೇ ಹುಟ್ಟಿ ನಂತರ ಹೋದವರಲ್ವ. ಹಾಗಾಗಿ ಜಯಾನಂದನಿಗೆ ಪರಿಚಯ ಇರ್ತದೆ. ಎಲ್ಲರ ಹತ್ತಿರ ಮಾತಾಡ್ತಾ ಹೋಗ್ತಾನೆ. ಕೊನೆಗೆ ಊರಿನವರ ಹತ್ತಿರ ಅವನು ಹೇಳ್ತಾನೆ, ಹೀಗೆ ಹೇಳ್ತಾನೆ, ಈ ವಿಶ್ವನಾಥರಾಯರ ಕುಟುಂಬ ಸರ್ವಧರ್ಮ ಸಮ್ಮೇಳನ ಇದ್ದ ಹಾಗಿದೆ. ಈಗ ತನ್ನ ಕುಟುಂಬದ ಕೊಂಡಿಯನ್ನು ಬಿಹಾರಿನ ಕಡೆಗೆ ಚಾಚಿ ಬಿಟ್ಟಿದ್ದಾನೆ ಅಂತ ತಮಾಷೆಗೆ ಹೇಳಿದಾಗ ಎಲ್ಲರೂ ಕೂಡ ಗಟ್ಟಿಯಾಗಿ ನಕ್ಕು ಬಿಡ್ತಾರಂತೆ. ಅಂತೂ ಆ ರಾತ್ರಿ ರೂಮ್ಮೇಟ್ನಲ್ಲಿ ಜಯಾನಂದ ಹೀಗೆ ಹೇಳ್ತಾನೆ, ಈ ವಿಶ್ವನಾಥರಾಯರಿಗೆ ಯಾರು ಸತ್ರು ಏನು ಅನಿಸುವುದಿಲ್ವಲ್ಲ. ಒಬ್ಬ ಮಗ ಅಪಘಾತದಲ್ಲಿ ಸತ್ತಾಗಲೂ ಟೆನ್ಷನ್ ಮಾಡಿರಲಿಲ್ಲ. ಹೆಣ ಮನೆಗೆ ಬರಲು 1 ಗಂಟೆ ಇದೆ ಎಂದಾಗ ಬೇಗ ಚಹಾ ಮಾಡಿಕೊಡಿ, ಹೆಣ ಬಂದ ನಂತರ ಏನೂ ಕುಡಿಯುವ ಹಾಗಿಲ್ಲ ಎಂದ ಜನ ಇವನು. ಇದನ್ನು ಕೆಲಸದವಳು ನನ್ನ ಹತ್ರ ಆವತ್ತು ಹೇಳಿದ್ಲು ಅಂತ ಜಯಾನಂದ ಬೇರೆಯವ್ರ ಹತ್ರ ಈ ಕಥೆಯನ್ನು ಹೇಳ್ತಾನೆ. ಹೀಗೆ ಅಂತೂ ಊರಿಂದ ಹೋದವರು 2 ದಿವಸ ಮದುವೆ ಔತಣ ಅಂತ 2 ದಿವಸ ಕಳೆದು ಎಲ್ಲರೂ ಕೂಡ ರೈಲಲ್ಲಿ ಮತ್ತೆ ವಾಪಸ್ ಬರ್ತಾರೆ. ಆಗ ಕೆಲವರು ಹೇಳ್ತಾರೆ, ಕೆಲವರು ಈ ರೀತಿ ಮಾತಾಡ್ಕೊಳ್ತಾರೆ ಜಯಾನಂದನ ಕುರಿತು, ಈ ಜಯಾನಂದ ಹೋಗಿ ಬರುವ ಟಿಕೆಟ್ ಅಂತೆಲ್ಲ ವಿಶ್ವನಾಥರಾಯರ ಹತ್ತಿರ ಬಹುಶಃ 5,000ಕ್ಕಿಂತಲೂ ಹೆಚ್ಚು ಒಳಗೆ ಹಾಕ್ಕೊಂಡಿರ್ಬೋದು ಅಂತ ಕೆಲವರೆಲ್ಲ ಮಾತಾಡಿಕೊಂಡು ನಗ್ತಾರೆ. ಹಾಗೆ ಅದರೊಟ್ಟಿಗೆ ಹೀಗೆ ಹೇಳ್ತಾರೆ, ವಿಶ್ವನಾಥರಾಯರಿಗೆ ಹಾಗೆ ಆಗಬೇಕು ಅಂತ. ಸರಿ, ಮುಂದೆ ವಿಶ್ವನಾಥರಾಯರು ಇನ್ನೊಂದು ಕೆಲಸವನ್ನು ಶುರು ಮಾಡ್ತಾರೆ. ಬಡ್ಡಿಗೆ ಹಣ ಕೊಡಲಿಕ್ಕೆ ಶುರು ಮಾಡ್ತಾರೆ. ಬಡ್ಡಿಗೆ ಹಣ ಕೊಡಲಿಕ್ಕೆ ಎಲ್ಲಿಂದ ಬಂತು ಇಷ್ಟು ಹಣ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಬಹುಶಃ ಬಾಂಬೆ ಆ ಮಗನ ಹತ್ತಿರ ಏನೋ ಮದ್ರಾಸ್ನಲ್ಲಿರುವ ಮಗನ 2 ನಂಬರ್ ದಂಧೆಯ ಹಣ ಇರ್ಬೋದೇ ಅಂತೆಲ್ಲ ಹೀಗೆಲ್ಲ ಗುಸು ಹಬ್ತದೆ. ಅಷ್ಟು ಹೊತ್ತಿಗೆ ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಅಷ್ಟು ಹೊತ್ತಿಗೆ ವಿಶ್ವನಾಥರಾಯರ ಪಕ್ಕದ ಮನೆಯಲ್ಲಿರುವಂತಹ ಒಬ್ಬ ಬ್ರಾಹ್ಮಣ ಕುಟುಂಬ, ಒಬ್ಬ ಬ್ರಾಹ್ಮಣರು ತಮ್ಮ ಮನೆಯನ್ನು ಇಬ್ರಾಹಿಂ ಬ್ಯಾರಿ ಅನ್ನುವರಿಗೆ ಮಾರಿ ಹೋಗ್ತಾರೆ. ಆ ಮನೆಗೂ ವಿಶ್ವನಾಥರಾಯರ ಮನೆಗೂ ಮಾತುಕತೆ ಇರದೇ ಇದ್ದದ್ರಿಂದ ಆ ಬ್ರಾಹ್ಮಣರು ಇವರಿಗೆ ಹೇಳಲಿಕ್ಕೆ ಹೋಗಿರಲಿಲ್ಲ. ಹೇಳ್ತಿದ್ರೆ ಮದ್ರಾಸ್ನಲ್ಲಿರುವಂಥ ಮಗ ಖರೀದಿಸ್ತಿದ್ನೋ ಏನೋ. ಅಂತೂ ಇಬ್ರಾಹಿಂ ಬ್ಯಾರಿ ಖರೀದಿಸ್ತಾರೆ. ಅದು ಕೂಡ ಉಳಿದ ಬ್ರಾಹ್ಮಣರೆಲ್ಲ ಹೇಳ್ಕೊಳ್ತಾರೆ, ಈ ಬ್ರಾಹ್ಮಣರಿಗೇನು ಇಬ್ರಾಹಿಂ ಬ್ಯಾರಿಗೆ ಯಾಕೆ, ಆ ಬ್ರಾಹ್ಮಣರು ಬ್ಯಾರಿಗೆ ಯಾಕೆ ಮನೆ ಮಾರಿ ಹೋಗಬೇಕಿತ್ತು, ಬೇರೆ ಹಿಂದೂಗಳು ಸಿಗಲಿಲ್ವೇ, ಒಳ್ಳೆ ಫಜೀತಿ ಆಯಿತು ಅಂತೆಲ್ಲ ಮಾತಾಡಿಕೊಳ್ಳಿಕ್ಕೆ ಶುರು ಮಾಡಿದರು. ಅಂತೂ ಈ ಬ್ರಾಹ್ಮಣರ ಮನೆಯನ್ನು ಖರೀದಿಸಿದಂತಹ ಇಬ್ರಾಹಿಂ ಬ್ಯಾರಿ ಇದ್ದಾನಲ್ಲ, ಅವನಿಗೆ ವಿಶ್ವನಾಥರಾಯರ ಸ್ನೇಹಿತನಾಗಿದ್ದಾನೆ. ಒಂದು ದಿವಸ ಏನಾಗ್ತದೆ, ನೀವು ಇದನ್ನು ಗಮನಿಸಬೇಕು ಈಗ ವಿದ್ಯಾರ್ಥಿಗಳೇ. ಒಂದು ದಿವಸ ಈ ವಿಶ್ವನಾಥ ರಾಯರ ಮನೆಗೆ ಇಬ್ಬರು ಸ್ಕೂಟರಲ್ಲಿ ಬೆಳಿಗ್ಗೆ ಇಬ್ಬರು ಸ್ಕೂಟ್ರಲ್ಲಿ ಬರ್ತಾರೆ. ಅಷ್ಟು ಹೊತ್ತಿಗೆ ವಿಶ್ವನಾಥ ರಾಯರು ಪೂಜೆ ಮಾಡ್ತಾಯಿದ್ರು. ಪೂಜೆ ಮಾಡುವಾಗ ಇಬ್ಬರನ್ನು ನೋಡಿ ಯಾರು ಅಂತ ಅವರು ಹೊರಗೆ ಬರ್ತಾರೆ. ಹೊರಗೆ ಬಂದಾಗ ಆ ಇಬ್ಬರು ಕೂಡ ಹಿಂದಿ ಭಾಷೆಯಲ್ಲಿ ಮಾತಾಡ್ತಾ ಇರ್ತಾರೆ. ಒಮ್ಮೆಲೆ ವಿಶ್ವನಾಥ ರಾಯರ ಎದೆಗೆ ಚೂರಿ ತೋರಿಸಿ ಹಣ ಕೊಡಿ ಅಂತ ಹೇಳ್ತಾರೆ. ಆಗ ರಾಯರಿಗೆ ಏನರ್ಥ ಆಯಿತೋ ಏನೋ, ಅಂತೂ ಲಾತಾಹು ಅಂತ ಹೇಳಿ ಅವರು ಒಳಗೆ ಹೋಗ್ತಾರೆ. ಒಳಗೆ ಹೋಗಿ ಆ ರೂಮಿನ ಬಾಗಿಲು ಹಾಕ್ಕೊಂಡು ಬಿಡ್ತಾರೆ. ಬಾಗಿಲು ಹಾಕ್ಕೊಂಡು ಒಳಗೆ ಗಟ್ಟಿಯಾಗಿ ಬೊಬ್ಬೆ ಹೊಡಿತಾರೆ. ಆಚೆ ಬದಿಯಿಂದ ಇಬ್ರಾಹಿಂ ಬ್ಯಾರಿ ಹೊರಗಿಂದ ಓಡ್ಕೊಂಡು ಬರ್ತಾನೆ. ಆಚೆ ಸೈಡಿಂದ ಓಡ್ಕೊಂಡು ಬಂದು ಅವನನ್ನು ನೋಡಿ ಆಗಂತುಕರು ಓಡಿ ಹೋಗ್ತಾರೆ. ಆಗ ಇಬ್ರಾಹಿಂ ಬ್ಯಾರಿ ಹೇಳ್ತಾನೆ, ಪೊಲೀಸ್ ಕಂಪ್ಲೇಂಟ್ ಕೊಡುವನಾ ಅಂತ. ಆಗ ಬೇಡ ಅಂತ ಹೇಳ್ತಾರೆ ಇವರು ವಿಶ್ವನಾಥ ರಾಯರು. ಅಷ್ಟೊತ್ತಿಗೆ ಇಬ್ರಾಹಿಂ ಬ್ಯಾರಿ ಹೇಳ್ತಾನೆ, ನೀವು ಒಳಗೆ ಇರಿ, ನಾನು ಮಂಗಳೂರಿಗೆ ಹೋಗಿ ಬರ್ತೇನೆ ಅಂತ ಅವರನ್ನು ಕೂರಿಸಿ ಇಬ್ರಾಹಿಂ ಬ್ಯಾರಿ ಬಸ್ ಸ್ಟ್ಯಾಂಡ್ನ ಹತ್ತಿರ ಹೋಗ್ತಾರೆ. ಆಗ ಇಬ್ರಾಹಿಂ ಬ್ಯಾರಿ ಹೋಗುವಾಗಲೇ ಹೇಳ್ತಾನೆ, ವಿಶ್ವನಾಥ ರಾಯರೇ, ನಾನು ರಾತ್ರಿ ಬರ್ತೇನೆ, ರಾತ್ರಿ ಬೇಕಾದರೆ ನಿಮ್ಮೊಟ್ಟಿಗೆ ಇರಲಿಕ್ಕೆ ಬರ್ತೇನೆ, ಹೆದರಬೇಡಿ ಅಂತೆಲ್ಲ ಹೇಳಿ ಹೋಗ್ತಾನೆ. ಆಗ ಈ ಸ್ಕೂಟರ್ನಲ್ಲೇ ಬಂದಂತಹ ಜನರನ್ನು ಯೋಚನೆ ಮಾಡ್ತಾ ಇದ್ದಂತಹ ವಿಶ್ವನಾಥ ರಾಯರು ಜಯಾನಂದರಿಗೆ ಫೋನ್ ಮಾಡಿ ಕೂಡಲೇ ಬಾ ಅಂತ ಹೇಳ್ತಾರೆ.
ಆಗ ಜಯಾನಂದರು ಹೇಳ್ತಾರೆ, ಆಯಿತು, ಅರ್ಧ ಗಂಟೆಯಲ್ಲೇ ಬರ್ತೇನೆ ಅಂತ. ಈಗ ಹೆಂಡತಿ ಸತ್ತಾಗ, ಮಗ ಸತ್ತಾಗ, ಅಥವಾ ಇಸ್ಪೀಟಾಟದ ಜೊತೆಗಾರರು ಸತ್ತಾಗಲೂ ಏನೂ ಅನ್ನಿಸದ ವಿಶ್ವನಾಥ ರಾಯರಿಗೆ ಈಗ ಯಾಕೋ ಸಾವಿನ ಭಯ ಕಾಡ್ತಾ ಇದೆ. ಹಾಗಾಗಿ ಈಗ ಒಂದು ರೀತಿಯಲ್ಲಿ ಸಿಂಹಾವಲೋಕನಕ್ಕೆ ಶುರು ಮಾಡ್ತಾರೆ. ಸಿಂಹಾವಲೋಕನ ಅಂದರೆ ಸಿಂಹ ಪದೇ ಪದೇ ಹಿಂತಿರುಗಿ ನೋಡುವುದಿಲ್ಲ ಅಂತೆ. ಯಾವತ್ತಾದರೂ ಒಮ್ಮೆ ತಾನು ಬಂದಂತಹ ದಾರಿ ಸರಿ ಉಂಟಾ ಇಲ್ವಾ ಅಂತ ಹಿಂದೆ ತಿರುಗಿ ನೋಡ್ತದಂತೆ. ಅದೇ ರೀತಿ ಇಲ್ಲಿ ಹಿಂದಿನ ಘಟನೆಯನ್ನು ಮೆಲುಕು ಹಾಕೋದು ಯಾರು? ವಿಶ್ವನಾಥರಾಯರು. ಹಿಂದಿನ ಘಟನೆ ಅಂದರೆ ಹೆಂಡತಿಯ ಸಾವು, ಮಗನ ಸಾವು, ಇಸ್ಪೀಟ್ ಆಡ್ತಾ ಇರುವಾಗ ನಡೆದಂತಹ ಸಾವು, ಇದೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟು ಹೊತ್ತಿಗೆ ಜಯಾನಂದ ಬರ್ತಾನೆ. ಜಯಾನಂದ ಬಂದು, ಏನು ಬರಲಿಕ್ಕೆ ಹೇಳಿದ್ರಲ್ಲ, ಏನು ಅರ್ಜೆಂಟ್ ಬರಲಿಕ್ಕೆ ಹೇಳಿದ್ರಲ್ಲ ಅಂತ ಕೇಳಿದಾಗ ವಿಶ್ವನಾಥರಾಯರು ಹೇಳ್ತಾರೆ, ಏನಿಲ್ಲ, ನೀನು ಮಂಗಳೂರಿಗೆ ಹೋಗು, ಅಲ್ಲಿಂದ ನನಗೊಂದು ವಿಮಾನ ಟಿಕೆಟ್ ತಗೊಂಡು ಬಾ, ನಾಳೆ ನಾನು ಅರ್ಜೆಂಟಾಗಿ ಮದ್ರಾಸಿಗೆ ಹೋಗ್ತೇನೆ, ರಾಧಾಕೃಷ್ಣನ ಜೊತೆಗೆ ಮಾತಾಡಬೇಕು, ಅಲ್ಲಿಂದ ನೀನು ಉಪೇಂದ್ರನ ಮನೆಗೆ ಹೋಗಿ ಬಾ, ಉಪೇಂದ್ರನ ಹತ್ತಿರ ಹೇಳು ನನಗೆ ಅವನ ಹತ್ತಿರ ಮಾತನಾಡಲಿಕ್ಕಿದೆ, ಈ ಮನೆಗೆ ಬರಲಿಕ್ಕೆ ಹೇಳು, ಅವನು ಬಾಡಿಗೆ ಮನೆಯಲ್ಲಿ ಇರುವುದು ಬೇಡ, ಅವನು ಇದೇ ಮನೆಯಲ್ಲಿ ಇರಲಿ, ಇನ್ನು ರೈಟರ್ ಕೆಲಸಕ್ಕೆ ಅವನು ಬರ್ತಾ ಇದ್ದಾನಲ್ಲ, ಆ ಕಾವೂರಿನವನು, ಮಂಗಳೂರಿಂದ ಬರೋದು ಬೇಡ ಅವನು, ಹಾಗೆ ಆ ರೈಟರ್ ಕೆಲಸವನ್ನು ಇಬ್ರಾಹಿಂ ಬ್ಯಾರಿಯೇ ಮಾಡಲಿ, ಹೇಗೋ ಅವರು ಹತ್ತಿರದಲ್ಲಿದ್ದಾರಲ್ಲ ಅಂತ ಹೇಳಿ ಜಯಾನಂದರಿಗೆ ಟಿಕೆಟ್ನ ಹಣವನ್ನು ನೀಡಿ ಈಗಲೇ ಹೊರಡು ಅಂತ ಹೇಳ್ತಾರೆ. ಜಯಾನಂದ ಹೊರಟು ಹೋಗ್ತಾನೆ. ಈಗ ಕೊನೆಯದು ಟ್ವಿಸ್ಟ್, ಇದು ತಿರುವು. ನೀವು ಇದನ್ನು ಸರಿಯಾಗಿ ಕೇಳ್ಕೊಳ್ಳಿ. ವಿಶ್ವನಾಥರಾಯರಿಗೆ ಹೀಗೆ ಮಾಡದಿದ್ದರೆ ಇನ್ನೂ ಕೆಲವು ವರ್ಷ ಅವರು ಏಕಾಂಗಿಯಾಗೇ ಇರುತ್ತಿದ್ದರೋ ಏನೋ ಎಂದು ತನ್ನ ತಂತ್ರ ಫಲಿಸಿದ್ದಕ್ಕೆ ಜಯಾನಂದರಿಗೆ ಒಳಗೊಳಗೆ ಖುಷಿಯಾಗಿತ್ತು. ಆವತ್ತು ಪುತ್ತೂರಿಗೆ ಪುರೋಹಿತರ ಜೊತೆ ಹೋಗಿದ್ದಾಗಿನ ಘಟನೆ ಜಯಾನಂದರಿಗೆ ಈ ರೀತಿಯ ಪ್ರಯೋಗಕ್ಕೆ ಪ್ರೇರಣೆ ನೀಡಿತ್ತು. ತನ್ನ ಜೊತೆಗಾದ ಘಟನೆಯನ್ನು ಜಯಾನಂದ ಇಂದು ವಿಶ್ವನಾಥರಾಯರ ಮೇಲೆ ಪ್ರಯೋಗಿಸಿರುವುದು ಕೊನೆಗೂ ಯಾರಿಗೂ ತಿಳಿಯಲಿಲ್ಲ. ನಿಮಗೆಲ್ಲ ಗೊತ್ತಾಗಿದೆ ಈಗ ಹೇಗೆ ಇದೆಲ್ಲ ಯಾರು ಮಾಡಿಸಿದ್ದು ಅಂತ ನಿಮಗೆಲ್ಲ ಗೊತ್ತಾಯಿತು. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.